ಅಂದರೆ ಈ ದಿನದ ಮುಖ್ಯ ವಿಶೇಷ ವೈದ್ಯರ ದಿನಾಚರಣೆ. ಈ ಒಂದು ವೈದ್ಯರ ದಿನಾಚರಣೆಗೆ ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷರಾದ ಫವಾದ್ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಶವಂತ್ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಕ್ಷಮಿಸಿ, ಹೆಸರು ಗೊತ್ತಿಲ್ಲ, ಶ್ರೀನಿವಾಸು ಅವರಿಗೆ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಜಗದೀಶ್, ಅದೇ ರೀತಿಯಾಗಿ ಜಗದೀಶ್ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಲೀಂ ಬೈ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ವಫಾಕ್ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಇವತ್ತು ನಮ್ಮನ್ನು ಸನ್ಮಾನ ಮಾಡತಕ್ಕಂಥ ಎಲ್ರಿಗೂ ಇದು ಮಾಡ್ತಾ ಅವರು ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಕೋರ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಗಮಿಸಿರುವ ನಮ್ಮ ನೆಂಗ್ಲಿಯ ವೈದ್ಯಾಧಿಕಾರಿಗಳು ಮೇಡಮ್ ಅವರಿಗೆ ಸ್ವಾಗತ ಬಯಸುತ್ತಾ ಮತ್ತು ನಮ್ಮ ಮಂಜಣ್ಣ ಅವರಿಗೂ ಸ್ವಾಗತ ಬಯಸುತ್ತಾ, ಅದೇ ರೀತಿಯಾಗಿ ನಮ್ಮ ಕನ್ನಡ ಪ್ರೇಮಿ ನಮ್ಮ ಯಶವಂತ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸುತ್ತಾ, ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಕನ್ನಡ ಅಂದರೆ ಅತಿ ಹೆಚ್ಚು ಪ್ರೇಮ ಆಗಿರುವ ಶ್ರೀನಿವಾಸ ಆಚಾರ್ಯ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸುತ್ತಾ, ಮತ್ತು ನಮ್ಮ ರೈತ ಘಟಕದ ಅಧ್ಯಕ್ಷರಾದ ಜಗದೀಶಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸುತ್ತಾ, ಮತ್ತು ನಮ್ಮ ಸಲೀಮಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸುತ್ತಾ, ಮತ್ತು ನಮ್ಮ ಜಾಫರ್ ಅವರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ವೈದ್ಯಾಧಿಕಾರಿಗಳಿಗೆ ಸ್ವಾಗತ ಬಯಸುತ್ತಾ, ಎಲ್ರಿಗೂ ವೈದ್ಯರ ದಿನಾಚರಣಾ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿನ ನಾವು ಏನು ಇಲ್ಲಿಗೆ ಬಂದಿದ್ದೀವಿ ಅಂದರೆ, ವಿಶೇಷ ಏನಂದರೆ ವೈದ್ಯರ ದಿನಾಚರಣೆ ಅಂಗವಾಗಿ ನಾವಿಲ್ಲಿ ರಕ್ಷಣಾ ವೇದಿಕೆ ವತಿಯಿಂದ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ, ಪ್ರತಿ ದಿನ ಒಂದು ಮಳೆ ಗಾಳಿ ಲೆಕ್ಕಿಸದೆ ಅವರು ನಮ್ಮ ಸಾರ್ವಜನಿಕರಿಗೆ ಒಂದು ವೈದ್ಯವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಸನ್ಮಾನ ಮಾಡೋಣ ಅಂತ ಬಂದಿದ್ದೀವಿ. ದೇವರಾದ್ಮೇಲೆ ಯಾರನ್ನ ಒಬ್ರಿಗೂ ಮನುಷ್ಯರಿಗೆ ಅರ್ಧ ರಾತ್ರಿಯಲ್ಲಿ ಒಂದು ಸೇವೆ ಮಾಡೋದು ಯಾವುದಂದ್ರೆ ಅವರು ವೈದ್ಯರು. ಜಾತಿ ಮತ, ಅವ್ರು ಕಪ್ಪುಗಿದ್ದಾನೆ, ಇವನು ಬಿಳಿಯಾಗಿದ್ದಾನೆ, ಅವನ ಬಟ್ಟೆ ನೋಡಿ ನೋಡಲ್ಲ. ಏನು ಪೇಷಂಟ್ ಒಂದು ಅನಾರೋಗ್ಯ ಅಂತ ಬಂದರೆ ಅವನಿಗೆ ಯಾರ್ಯಾರೋ ಎದುರಿಸ್ತಿದ್ದಾರೆ, ನಿನಗೆ ಕಾಯಿಲೆ ಇದೆ, ನೀನು ಇವಾಗ ಜಾಸ್ತಿ ದಿನ ಬದುಕಲ್ಲ ಅಂತ. ಹಾಗಿದ್ದಾಗ ಡಾಕ್ಟರ್ ಹತ್ರ ಬಂದರೆ ಅವ್ರ ಮಾತುಗಳನ್ನು ಕೇಳಿ ಅರ್ಧ ಕಾಯಿಲೆ ಅಲ್ಲೇ ಕಮ್ಮಿ ಆಗಿಬಿಡ್ತದೆ. ಆ ಥರ ವೈದ್ಯರು ನಮ್ಮ ದೇಶದಲ್ಲಿ 199 ಭಾಗ ಇದ್ದಾರೆ. ಅಂಥ ವೈದ್ಯರನ್ನ ನಾವು ಯಾಕೆ ಸನ್ಮಾನ ಮಾಡಬಾರ್ದು ಅಂತ ನಾವು ಯಾರ್ಯಾರಿಗೂ ಸನ್ಮಾನ ಮಾಡ್ತೀವಿ, ವೈದ್ಯರಿಗೆ ಯಾರಿಗೆ ಮಾಡಬಾರ್ದು? ನಾವು ಇವತ್ತು ಮಧ್ಯಾಹ್ನ ಅನ್ಕೊಂಡಿದ್ವಿ, ಇಲ್ಲ ಅಂದರೆ ಒಂದು ದೊಡ್ಡ ರೀತಿಯಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಮಾಡ್ಬೇಕಂತಿದ್ವಿ. ಇವತ್ತು ಮಧ್ಯಾಹ್ನ ನಾವು ಅನ್ಕೊಂಡಿದ್ದು ಒಂದು ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಮತ್ತೆ ವಿಶೇಷವಾಗಿ ಆಶಾ ಕಾರ್ಯಕರ್ತರು ಇರ್ತಾರೆ, ಅವ್ರದ್ದು ಸೇವೆ ಜಾಸ್ತಿ. ಯಾಕಂದರೆ ಇವಾಗ ಒಂದು ತಾಯಿ 1ನೇ ತಿಂಗಳು ಗರ್ಭವತಿ ಆದರೆ ಪ್ರೆಗ್ನೆಂಟ್ ಆದರೆ 9ನೇ ತಿಂಗಳವರೆಗೂ ಅವ್ರಿಗೆ ಯಾವ ಟೈಮಲ್ಲಿ ಯಾವ ಇಂಜೆಕ್ಷನ್ ಕೊಡಿಸ್ಬೇಕು, ಯಾವ ಮೆಡಿಸಿನ್ಸ್ ಕೊಡಬೇಕು, ಮತ್ತು ಮಗು ಹುಟ್ಟಿದಾಗ ಅವ್ರಿಗೆ ಅವ್ರ ಗಂಡಕ್ಕೆ ಗೊತ್ತಿರುತ್ತೋ ಇಲ್ವೋ, ಅವ್ರ ಮನೆಯವ್ರಿಗೆ ಗೊತ್ತಿರುತ್ತೋ ಇಲ್ವೋ, ಆಶಾ ಕಾರ್ಯಕರ್ತರು ಅವ್ರಿಗೆ ಟೈಮಾಗಿ ಅವ್ರಿಗೆ ಇಂಜೆಕ್ಷನ್ ಹಾಕಿಸಿ ಟ್ಯಾಬ್ಲೆಟ್ಸ್ ಕೊಡಿಸಿ 1 ತಿಂಗಳ ಇಂಜೆಕ್ಷನು, 1.5 5 ವರ್ಷದ್ದು ಪ್ರತಿ ನಿಟ್ಟಿನಲ್ಲಿ ಅವ್ರಿಗೂ ಒಂದು ಆಶಾ ಕಾರ್ಯಕರ್ತರ ಬೆನ್ನೆಲುಬಾಗಿ ನಿಲ್ತಾರೆ. ಈ ದೇಶದಲ್ಲಿ ಪೋಲಿಯೋ ಮುಕ್ತ ಭಾರತ ಆಗ್ಬೇಕಾದ್ರೆ ಮುಖ್ಯವಾಗಿ ಆಶಾ ಕಾರ್ಯಕರ್ತರೆ. ಏನಕ್ಕಂದ್ರೆ ಬೆಳಗ್ಗೆ ಎದ್ದೇಳಿ ಮನೆಗೆ ವಿಸಿಟ್ ಕೊಡ್ತಾರೆ. ಏನು ತಿಂತಾ ಇದ್ದೀರಾ, ಎಷ್ಟು ವೈಟ್ ಇದ್ದೀರಾ, ಗೈನ್ ಆಗಿದೆ, ಕಮ್ಮಿ ಆಗಿದೆ ಅಂತ. ಅವರು ಮಕ್ಕಳಿಗೆ ಅವರು ಕುಟುಂಬಕ್ಕೂ ಬಿಟ್ಟು ಇವಾಗ ಯಾರ್ಯಾರು ಮನೆಯಲ್ಲೆಲ್ಲ ಭೇಟಿ ನೀಡ್ತಾರೆ ಅವ್ರಿಗೂ ನಾವು ಕೃತಜ್ಞತೆಗಳು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ವೈದ್ಯರಿಗೂ ಎಲ್ರಿಗೂ ಸಹ ನಾನು ಒಂದು ಕೃತಜ್ಞತೆ ಸಲ್ಲಿಸಿ ಈ ಮಾತನ್ನು ಮಾತಾಡೋ ಅವಕಾಶ ಕೊಟ್ಟರು ಇಲ್ಲಿರ್ತಕ್ಕಂಥ ಎಲ್ರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶುಭ ಸರ್ ನೋಡಿ ಸರ್ ಕೂತ್ಕೊಂಡಿಲ್ಲ.
ಆಗುತ್ತೆ ಬಾ ಅದೇ ಶಿವಣ್ಣ ಶಿವಣ್ಣ ಈಗ ಅಂತಕ್ಕಂಥ ಒಂದು ಸಂಘಟನೆ ಹುಟ್ಕೊಂಡಿದ್ದು ಮೊದಲಿಗೆ ಭಾಷಾವಾರ ಪ್ರಾಂತ್ಯಗಳಾಗಿ ಒಟ್ಟುಗೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ತನ್ನದೇ ಅಂತ ಒಂದು ಸಂಘಟನೆಯ ಅವಶ್ಯಕತೆ ಇದೆ ಅನ್ನೋದನ್ನು ಮನಗಂಡಂತಹ ಕನ್ನಡ ಪರ ಹೋರಾಟಗಾರರು ಇದನ್ನು ಹುಟ್ಟುಹಾಕಿದ್ರು. ಇದರ ಮೂಲ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯ ಮತ್ತು ಕನ್ನಡಿಗರ ರಕ್ಷಣೆ. ಅಂದ್ರೆ ಏನು ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ಜನರಿಂದ ಕನ್ನಡಿಗರಿಗೆ ಆಗುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ಆಗುವಂತಹ ಒಂದು ತೊಂದರೆಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರಗಳನ್ನ ಕಂಡುಕೊಳ್ತಕ್ಕಂಥದ್ದು, ಅದು ಕಾನೂನಿನ ಮೂಲಕ ಮತ್ತು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಮುಖಾಂತರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಕ್ಕಂಥದ್ದು ಹುಟ್ಕೊಂಡಿದೆ. ಸೊ ಹಾಗಾಗಿ ಅಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಹಾಗೆ ನ್ಯೂಸಲ್ಲೂ ಕೂಡ ಕೇಳ್ತಾ ಇರ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಕನ್ನಡಿಗರ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಂಡು ಕನ್ನಡಿಗರ ಮತ್ತು ಕನ್ನಡ ಭಾಷೆಯ ರಕ್ಷಣೆಗೋಸ್ಕರ ಬಹಳಷ್ಟು ಶ್ರಮಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಕನ್ನಡ ಭಾಷೆ ಮತ್ತು ಕನ್ನಡ ನಾಡಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದೆಲ್ಲ ಬಹುಶಃ ಓದ್ಕೊಂಡಿರ್ತಕ್ಕಂಥವ್ರಿಗೆ ಗೊತ್ತಿರ್ತದೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಭಾಷೆ ಇತಿಹಾಸ ಏನಿದೆ ಅಂತಕ್ಕಂಥದ್ದು. ಸುಮಾರು 2000 ವರ್ಷಗಳ ಹಿಂದಿನ ಇತಿಹಾಸವನ್ನ ಕನ್ನಡ ಭಾಷೆ ಹೊಂದಿದೆ. ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡಿರ್ತಕ್ಕಂತಹ 9 ಭಾಷೆಗಳಲ್ಲಿ 8ನೇ ಭಾಷೆ ಕನ್ನಡ ಆಗಿದೆ. ಇದು ನಮ್ಗೆಲ್ರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ಅಂತ ಕನ್ನಡ ಭಾಷೆ, ನಾಡು, ನುಡಿ ಮತ್ತು ಕನ್ನಡಿಗರ ರಕ್ಷಣೆಗಾಗಿ ಪಣ ತೊಟ್ಟಿರ್ತಕ್ಕಂತಹ ಸಂಘಟನೆಗಳಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಕೂಡ ಒಂದಾಗಿದೆ. ಸೊ ಅವರು ಈ ದಿನ ಏನು ವೈದ್ಯರ ದಿನಾಚರಣೆಯ ದಿನ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ನಮ್ಮೆಲ್ಲರ ಸೇವೆಯನ್ನು ಗುರುತಿಸಿ ಅವರ ಕಡೆಯಿಂದ ಒಂದು ಸಣ್ಣ ಸನ್ಮಾನವನ್ನ ಮಾಡಬೇಕು ಅಂತ ಅವರು ಬಂದಿದ್ದಕ್ಕೆ ಅವ್ರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಹಾಗೆ ಅವರ ಈ ಕಾರ್ಯಕ್ರಮವನ್ನ ತುಂಬ ಯಶಸ್ವಿಯಾಗಿ ಮಾಡಿಕೊಳ್ಳಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.